ನಮಸ್ಕಾರ. ಈ ದಿವಸ 8ನೇ ತರಗತಿ ಸಮಾಜ ವಿಜ್ಞಾನದ ಅರ್ಥಶಾಸ್ತ್ರ ವಿಭಾಗದ ಅಧ್ಯಾಯವಾಗಿರುವಂತಹ ಅರ್ಥಶಾಸ್ತ್ರದ ಪರಿಚಯ. ಅರ್ಥಶಾಸ್ತ್ರದ ಪರಿಚಯ ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಅಂಶಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ಮೊದಲನೇದಾಗಿ ಅರ್ಥ ಎಂಬ ಪದದ ಅರ್ಥ ಏನು ಅಂತ ಸಾಮಾನ್ಯ ಅರ್ಥಶಾಸ್ತ್ರದಲ್ಲಿ ಅರ್ಥ ಎಂಬ ಪದದ ಅರ್ಥವನ್ನು ನೋಡಿದಾಗ ಈಗ ಉದಾಹರಣೆ ಇತಿಹಾಸಕ್ಕೆ ಬಂದರೆ ಇತಿಹಾಸದಲ್ಲಿ ನಾವು ಯಾವ ರೀತಿಯಾಗಿ ಗತಕಾಲದ ಘಟನೆಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ. ಹಿಂದಿನ ಕಾಲದ ರಾಜ ಮಹಾರಾಜರುಗಳ ಕಾಲದಲ್ಲಿರುವಂತಹ ಯುದ್ಧಗಳು, ಅವರ ಕಾಲದ ಆರ್ಥಿಕ ಸ್ಥಿತಿಗತಿ, ಸಾಮಾಜಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆಯನ್ನು ಅಧ್ಯಯನ ಮಾಡ್ತೇವೆ. ಅದು ಇತಿಹಾಸಕ್ಕೆ ಸಂಬಂಧಪಟ್ಟದ್ದು. ರಾಜ್ಯಶಾಸ್ತ್ರಕ್ಕೆ ಬಂದರೆ ಮನುಷ್ಯ ದೈನಂದಿನ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ. ಅದು ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿ. ಭೂಗೋಳಶಾಸ್ತ್ರಕ್ಕೆ ಬಂದರೆ ಭೂಮಿಯ ಮೇಲಿನ ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ವಿಷಯಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನಾವು ಭೂಗೋಳಶಾಸ್ತ್ರದಲ್ಲಿ ನೋಡ್ತೇವೆ. ಸಮಾಜಶಾಸ್ತ್ರಕ್ಕೆ ಬಂದರೆ ಮನುಷ್ಯನ ದೈನಂದಿನ ಚಟುವಟಿಕೆಗಳನ್ನು ಸಮಾಜಶಾಸ್ತ್ರದಲ್ಲಿ ನೋಡ್ತೇವೆ. ವ್ಯವಹಾರ ಅಧ್ಯಯನದಲ್ಲಿ ನೋಡ್ತೇವೆ. ಹಾಗಾದರೆ ಅರ್ಥಶಾಸ್ತ್ರದ ಅಧ್ಯಯನದ ವಸ್ತು ಯಾವುದು? ಅರ್ಥಶಾಸ್ತ್ರದಲ್ಲಿ ಅರ್ಥ ಎಂಬ ಪದದ ಅರ್ಥ ಏನು? ಅದರ ವಿವರಣೆ ಏನು? ಅರ್ಥ ಎಂದರೆ ಹಣ ಎಂದರ್ಥ. ಅರ್ಥಶಾಸ್ತ್ರ ಪ್ರಕಾರ ಅರ್ಥ ಎಂದರೆ ಹಣ. ಅಂದ್ರೆ ಅರ್ಥಶಾಸ್ತ್ರದ ಅಧ್ಯಯನದ ವಸ್ತು ಯಾವುದು ಅಂದರೆ ಹಣ. ಹಣದ ಬಗ್ಗೆ ಅಧ್ಯಯನ ಮಾಡುವಂತಹ ಭಾಗ ಅರ್ಥಶಾಸ್ತ್ರ. ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಹಣ ಯಾವ ಯಾವ ರೀತಿಯಾಗಿ ಕಂಡುಬರುತ್ತದೆ? ಗ್ರಾಹಕರ ರೂಪದಲ್ಲಿ, ಉತ್ಪಾದಕರ ರೂಪದಲ್ಲಿ, ಸರಕು ಮತ್ತು ಸೇವೆಗಳ ರೂಪದಲ್ಲಿ, ಅನುಭೋಗಿಗಳ ರೂಪದಲ್ಲಿ, ವ್ಯಾಪಾರಸ್ಥರ ರೂಪದಲ್ಲಿ, ಈ ರೀತಿ ಎಲ್ಲ ಮೂಲಗಳ ಮೂಲಕ ಹಣವನ್ನು ನಾವು ನೋಡುತ್ತೇವೆ. ಇವತ್ತು ನಾವು ಅರ್ಥಶಾಸ್ತ್ರದ ಪರಿಚಯ ಬಗ್ಗೆ ಬಹಳ ಸೂಕ್ಷ್ಮವಾಗಿ ತಿಳಿಯುವಂತಹ ವಿಷಯ. ಯಾರು ಹೇಳಿದ್ರಿ? ಅರ್ಥ ಎಂದರೆ ಹಣ. ಹಣಕಾಸಿನ ಬಗ್ಗೆ ಅಧ್ಯಯನ ಮಾಡುವಂತಹ ಭಾಗವೇ ಶಾಸ್ತ್ರವೇ ಅರ್ಥಶಾಸ್ತ್ರ. ಹಣಕಾಸಿನ ಬಗ್ಗೆ ಅಧ್ಯಯನ ಮಾಡುವ ಭಾಗವೇ ಅರ್ಥಶಾಸ್ತ್ರ. ಹಣ ಯಾವ ಯಾವ ಮೂಲಗಳ ಮೂಲಕ ಬರುತ್ತದೆ ಎನ್ನುವಂಥ ವಿಷಯವನ್ನು ನೋಡಿ. ಯಾಕೆ ಹೇಳಿದ್ವಿ? ಸರಕುಗಳು, ಸೇವೆಗಳು,
ಗ್ರಾಹಕರು, ಉತ್ಪಾದಕರು, ವಿತರಕರು, ಬಯಕೆ, ಈ ಎಲ್ಲಾ ಅಂಶಗಳು ಹಣಕಾಸಿನ ಮೂಲಗಳೇ. ಅರ್ಥಶಾಸ್ತ್ರ ಪರಿಚಯದಲ್ಲಿ ಈ ಎಲ್ಲಾ ಅಂಶಗಳನ್ನು ನಾವು ಮೊದಲು ಪರಿಚಯ ಮಾಡಿಕೊಳ್ಳಲೇಬೇಕು. ಸರಕುಗಳು ಕಣ್ಣಿಗೆ ಕಾಣುವಂತಹ ಭೌತಿಕ ರೂಪದ ವಸ್ತುಗಳನ್ನು ನಾವು ಸರಕುಗಳು ಅಂತ ಕರೀತೇವೆ. ಗೋಚರವಾಗಿ ಕಾಣುವಂತಹ, ಭೌತಿಕವಾಗಿ ಗೋಚರಿಸುವಂತಹ ವಸ್ತುಗಳನ್ನು ಸರಕುಗಳು ಅಂತ ಕರೀತೇವೆ. ಮನುಷ್ಯ ದಿನನಿತ್ಯ ತನ್ನ ಜೀವನದಲ್ಲಿ ಅನೇಕ ಸರಕುಗಳನ್ನು ಕೊಂಡುಕೊಳ್ತಾನೆ. ಆ ಸರಕುಗಳನ್ನು, ವಸ್ತುಗಳನ್ನು ಕೊಂಡುಕೊಳ್ಳಬೇಕಾದ್ರೆ ಬೇಕಾಗಿರುವಂತಹ ಮಾಧ್ಯಮ ಯಾವುದು? ಯಾವ ವಿನಿಮಯ ಮಾಧ್ಯಮದ ಮೂಲಕ ಸರಕುಗಳನ್ನು ಕೊಳ್ಳಬೇಕು ಅಂದ್ರೆ ಹಣದ ಮಾಧ್ಯಮದ ಮೂಲಕ. ಇಲ್ಲಿ ಹಣ ವಿನಿಮಯ ಮಾಧ್ಯಮವಾಗಿ ಬಹಳ ಪ್ರಮುಖವಾಗಿರುವಂತಹ ಪಾತ್ರವನ್ನ ವಹಿಸುತ್ತದೆ. ಹಾಗೆಯೇ ಸೇವೆಗಳು ಅಂತ ಬಂದಾಗ ಸರಕುಗಳು ಗೋಚರವಾಗಿರ್ತಕ್ಕಂತಹ ವಸ್ತುಗಳಾದರೆ ಸೇವೆಗಳು ಅಗೋಚರವಾಗಿರುತ್ತವೆ. ಉದಾಹರಣೆಗೆ ಸಾರಿಗೆ, ಸಂಪರ್ಕ, ಶಿಕ್ಷಣ, ವೈದ್ಯಕೀಯ, ತಂತ್ರಜ್ಞಾನ ಇವೆಲ್ಲವೂ ಕೂಡ ಭೌತಿಕ ರೂಪದಲ್ಲಿರದೆ ಅಗೋಚರ ರೂಪದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಉದಾಹರಣೆಗೆ ನಾವೇನಾದರೂ ಕೂಡ ಅನಾರೋಗ್ಯಕ್ಕೆ ತುತ್ತಾದರೆ ನಾವು ಎಲ್ಲಿಗೆ ಹೋಗ್ತೇವೆ? ಆಸ್ಪತ್ರೆಗೆ ಹೋಗ್ತೇವೆ, ವೈದ್ಯರನ್ನು ಭೇಟಿ ಮಾಡ್ತೇವೆ. ವೈದ್ಯರು ನಮಗೆ ಸೂಕ್ತವಾಗಿರ್ತಕ್ಕಂತಹ ಚಿಕಿತ್ಸೆಯನ್ನು ಮಾಡಿ ಕಳಿಸ್ತೇವೆ. ಆ ವೈದ್ಯರು ಮಾಡುವಂಥ ಸೇವೆ ಅಗೋಚರವಾಗಿರುತ್ತದೆ. ಈ ರೀತಿ ಸೇವೆಗಳನ್ನು ಕೂಡ ನಾವು ಪಡಿಬೇಕಾದ್ರೆ ಆ ಸೇವೆಯ ವಿನಿಮಯ ಮಾಧ್ಯಮವಾಗಿ ಪ್ರಮುಖವಾಗಿ ಪಾತ್ರ ವಹಿಸುವಂತಹ ಅಂಶ ಯಾವುದು ಅಂತ ಹೇಳಿದ್ರೆ ಅಲ್ಲೂ ಕೂಡ ಹಣವನ್ನು ನಾವು ವಿನಿಮಯ ಮಾಧ್ಯಮವಾಗಿ, ಕೊಟ್ಟು ತೆಗೆದುಕೊಳ್ಳುವ ಮಾಧ್ಯಮವಾಗಿ ನಾವು ಹಣವನ್ನು ಬಳಕೆ ಮಾಡ್ತೀವಿ. ಸರಕು ಮತ್ತು ಸೇವೆಗಳನ್ನ ಯಾವ ಉದ್ದೇಶಕ್ಕಾಗಿ ಉತ್ಪಾದನೆ ಮಾಡ್ತೇವೆ ಅಂದ್ರೆ ಅನುಭೋಗಿಗಳನ್ನ ತೃಪ್ತಿಪಡಿಸುವುದಕ್ಕಾಗಿ, ಗ್ರಾಹಕರ ಉದ್ದೇಶಕ್ಕಾಗಿಯೇ ಸರಕು ಮತ್ತು ಸೇವೆಗಳನ್ನು ನಾವು ಉತ್ಪಾದನೆ ಮಾಡ್ತೇವೆ. ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವವರನ್ನ ಉತ್ಪಾದಕರು ಎಂದು ಕರೆಯುತ್ತೇವೆ. ಉತ್ಪಾದಕ, ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸುವ ಜನರನ್ನ ಉತ್ಪಾದಕರು. ಹಾಗಾದ್ರೆ ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳುವಂತಹ ಜನರನ್ನು ಏನಂತ ಕರಿತೀವಿ ನಾವು? ಗ್ರಾಹಕರು ಎಂದು ಕರೆಯುತ್ತೇವೆ. ಗ್ರಾಹಕರು ಅಥವಾ ಅನುಭೋಗಿಗಳು, ಯಾರು ವಸ್ತುವನ್ನ ಅನುಭವಿಸುತ್ತಾರೋ ಅವರನ್ನು ನಾವು ಅನುಭೋಗಿಗಳು ಅಂತ ಕರಿತೀವಿ. ಗ್ರಾಹಕರನ್ನ ಈ ಅನುಭೋಗಿಗಳು ಕೂಡ ಎಂದು ಕರೆಯುತ್ತೇವೆ. ಒಂದು ವಸ್ತುವನ್ನು ನಾವು ಪಡಿಬೇಕಾದ್ರೆ, ಒಂದು ವಸ್ತುವನ್ನು ನಾವು ಅಥವಾ ಒಂದು ಸೇವೆಯನ್ನ ಪಡಿಬೇಕಾದ್ರೆ ಹಣ ಬೇಕು. ಉತ್ಪಾದಕರು ಕೂಡ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಹಣ ಬೇಕು. ಹಣದ ಮೂಲಕವೇ ಎಲ್ಲಾ ರೀತಿಯ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ. ಉತ್ಪಾದಕರು ಯಾವ ರೀತಿಯಾಗಿ ವಸ್ತುಗಳನ್ನು ಉತ್ಪಾದನೆ ಮಾಡುವುದಕ್ಕಾಗಿ ಹಣವನ್ನು ವಿನಿಯೋಗ ಮಾಡುತ್ತಾರೋ ಅದೇ ರೀತಿ ಗ್ರಾಹಕರು ಕೂಡ ಉತ್ಪಾದಕರು ಉತ್ಪಾದಿಸಿದಂತಹ ಸರಕು ಮತ್ತು ಸೇವೆಗಳನ್ನ ಕೊಂಡುಕೊಳ್ಳಬೇಕಾದರೆ ಹಣ ಅವಶ್ಯಕವಾಗಿ ಬೇಕು. ಈ ರೀತಿ ಅರ್ಥಶಾಸ್ತ್ರದಲ್ಲಿ ಸರಕುಗಳು, ಸೇವೆಗಳು, ಗ್ರಾಹಕರು, ಉತ್ಪಾದಕರು, ವಿತರಕರು ಯಾರು? ಉತ್ಪಾದಕರು ಉತ್ಪಾದಿಸಿದಂತಹ ಸರಕುಗಳನ್ನ ಗ್ರಾಹಕರಿಗೆ ತಲುಪಿಸುವಂತಹ ಒಂದು ವಿನಿಮಯ ವ್ಯವಸ್ಥೆಯನ್ನು ನಾವು ವಿತರಕರು ಅಂತ ಕರೀತೇವೆ. ಮಾರುಕಟ್ಟೆ ಮೂಲಕ ಗ್ರಾಹಕರಿಗೆ ತಲುಪಿಸುವಂತಹ ಕಾರ್ಯವನ್ನ ಇವತ್ತು ವ್ಯಾಪಾರಸ್ಥರು ಮಾಡುತ್ತಾರೆ. ಆ ವ್ಯಾಪಾರಸ್ಥರನ್ನು ನಾವು ವಿತರಕರ ಪಟ್ಟಿಯಲ್ಲಿ ನೋಡಬಹುದಾಗಿದೆ. ವಿತರಕರು ಕೂಡ, ವ್ಯಾಪಾರಸ್ಥರು ಕೂಡ
ಉತ್ಪಾದಕರಿಂದ ವಸ್ತುಗಳನ್ನ ಪಡೆದುಕೊಂಡು ಗ್ರಾಹಕರಿಗೆ ತಲುಪಿಸುವಂತಹ ಕಾರ್ಯವನ್ನು ಮಾಡುತ್ತಾರೆ. ಇಲ್ಲಿ ಉತ್ಪಾದಕರಿಂದ ಕೊಂಡುಕೊಳ್ಬೇಕಾದ್ರೂ ಕೂಡ ನಮಗೆ ಹಣ ಬೇಕು. ಮತ್ತೆ ಪುನಃ ಅದೇ ವಿತರಕರು ಗ್ರಾಹಕರಿಗೆ ವಸ್ತುಗಳನ್ನು ನೀಡಬೇಕಾದ್ರೂ ಕೂಡ ಗ್ರಾಹಕರು ಹಣವನ್ನು ಪಡೆದು ಆ ವಸ್ತುಗಳನ್ನು ಪಡೆಯಬೇಕಾದಂತಹ ವಿಷಯವನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಒಟ್ಟಾರೆಯಾಗಿ ಸರಕು ಸೇವೆಗಳನ್ನು ಉತ್ಪಾದಿಸುವುದರಿಂದ ಗ್ರಾಹಕರಿಗೆ ತಲುಪಿಸುವ ತನಕನೂ ಕೂಡ ಯಾವ ಅಂಶ ಬಹಳ ಪ್ರಮುಖವಾಗಿರುವಂತಹ ವಿನಿಮಯದ ಮಾಧ್ಯಮವಾಗಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತದೆ ಅಂತಂದ್ರೆ ಹಣ. ಒಟ್ಟಾರೆ ಅರ್ಥಶಾಸ್ತ್ರದಲ್ಲಿ ಹಣಕಾಸಿನ ಬಗ್ಗೆನೇ ನಾವು ಅಧ್ಯಯನ ಮಾಡ್ತೀವಿ. ಈ ರೀತಿ ಅರ್ಥಶಾಸ್ತ್ರದಲ್ಲಿ ಸರಕುಗಳು, ಸೇವೆಗಳು, ಗ್ರಾಹಕರು, ಉತ್ಪಾದಕರು, ವಿತರಕರು ಇವುಗಳ ಜೊತೆಗೆ ಬಯಕೆಯೂ ಕೂಡ ಬಹಳ ಪ್ರಮುಖವಾಗಿ ಇರತಕ್ಕಂಥದ್ದು. ಈಗ ಮನುಷ್ಯನಿಗೆ ಬಹಳಷ್ಟು ಅಪರಿಮಿತವಾಗಿರ್ತಕ್ಕಂಥ ಬಯಕೆ ಇರ್ತವೆ, ಆದರೆ ಹಣ ಮಾತ್ರ ಮಿತವಾಗಿರುತ್ತದೆ. ಹಾಗಾಗಿ ಮನುಷ್ಯ ಯಾವ ಬಯಕೆಗೆ ಮೊದಲು ಆದ್ಯತೆಯನ್ನು ನೀಡಬೇಕು ಅಂತ ಹೇಳಿದ್ರೆ ಅವಶ್ಯಕತೆ ಇರುವಂತಹ ಬಯಕೆಗಳಿಗೆ ಮಾತ್ರ ಮೊದಲು ಆದ್ಯತೆ ನೀಡಬೇಕು. ಈಗ ಉದಾಹರಣೆಗೆ ನನ್ನ ಬಳಿ 100 ರೂಪಾಯಿ ಇದೆ, 100 ರೂಪಾಯಿದ ನನಗೆ ಹಸಿವಾಗಿದೆ ಮತ್ತು ನಾನು ಸಿನಿಮಾವನ್ನು ಕೂಡ ನೋಡ್ತಕ್ಕಂಥ ಆಸೆ. ಹಾಗಾದ್ರೆ ಆ ಮನುಷ್ಯ ಮೊದಲು ಯಾವ ಬಯಕೆಗೆ ಆದ್ಯತೆ ನೀಡಬೇಕು? ಮೊದಲು ಹಸಿವಿಗೋ ಅಥವಾ ಸಿನಿಮಾವನ್ನು ನೋಡ್ತಕ್ಕಂಥ ಬಯಕೆಗೋ? ಮೊದಲು ಹಸಿವಿನ ಬಯಕೆಗೆ ಆದ್ಯತೆ ನೀಡಬೇಕು. ಈ ರೀತಿ ಬಯಕೆಗಳು ಮನುಷ್ಯನಿಗೆ ಸಾಕಷ್ಟು ಅಪರಿಮಿತವಾಗಿರ್ತಕ್ಕಂಥದ್ದು. ಆಸೆಗೆ ಮಿತಿ ಇಲ್ಲ, ಆಸೆಗೆ ಕೊನೆ ಇಲ್ಲ. ಹಾಗಾಗಿ ಆಸೆ, ಎಂತಹ ಆಸೆಗೆ ನಾವು ಅತಿ ಹೆಚ್ಚು ಆದ್ಯತೆಯನ್ನ ಮಹತ್ವವನ್ನು ನೀಡಬೇಕು ಅಂದರೆ ನಮಗೆ ಅವಶ್ಯಕವಾಗಿ ನಮ್ಮ ಬಯಕೆಗಳು ಈಡೇರುವಂತಹ ಮಿತಿಗೆ ಮಾತ್ರ, ಬಯಕೆಗೆ ಮಾತ್ರ ನಾವು ಮೊದಲ ಆದ್ಯತೆ ನೀಡಬೇಕು. ನಂತರ ನಮ್ಮ ಸಂಪತ್ತು ಇನ್ನೂ ಉಳಿದಿದ್ರೆ, ನಮ್ಮ ಸಂಪನ್ಮೂಲ ಇನ್ನೂ ಉಳಿದಿದ್ರೆ ಅದನ್ನು ಮತ್ತೆ ಇನ್ನು ಬೇರೆಯ ಬಯಕೆಗೆ ಆದ್ಯತೆ ನೀಡಬೇಕಾಗುತ್ತದೆ. ಒಟ್ಟಾರೆಯಾಗಿ ಈ ಎಲ್ಲ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳೂ ಕೂಡ ಯಾವುದರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಂದ್ರೆ ಹಣದ ಬಗ್ಗೆ. ಹಣ ಅರ್ಥಶಾಸ್ತ್ರದಲ್ಲಿ ಎಲ್ಲಿಂದ ಎಲ್ಲಿಯ ತನಕ ಹೋದರೂ ಕೂಡ ಬರ್ತಕ್ಕಂಥದ್ದು ಹಣ. ಸರಕುಗಳನ್ನು ಉತ್ಪಾದನೆ ಮಾಡಬೇಕು, ಹಣ ಬೇಕು. ಸೇವೆಗಳನ್ನು ಪಡಿಬೇಕು, ಹಣ ಬೇಕು. ಅವುಗಳನ್ನು ಕೊಂಡ್ಕೊಳ್ಬೇಕು, ಹಣ ಬೇಕು. ಗ್ರಾಹಕರು ಕೂಡ ಕೊಂಡ್ಕೊಳ್ಬೇಕು, ಹಣ ಬೇಕು. ವಿತರಕರಿಗೆ ಸಾರಿಗೆ ವ್ಯವಸ್ಥೆಗೆ ಹಣವನ್ನು ನೀಡಬೇಕು. ಬಯಕೆಗಳು ಈಡೇರಬೇಕು, ಬಯಕೆಗಳನ್ನು ಈಡೇರಿಸಿಕೊಳ್ಬೇಕು, ಹಣ ಬೇಕು. ಈ ರೀತಿ ಎಲ್ಲ ಘಟ್ಟದಲ್ಲಿಯೂ ಕೂಡ ಅರ್ಥಶಾಸ್ತ್ರ ಮೂಲ ಪರಿಕಲ್ಪನೆಗಳು ಇವೆ. ಸರಕು, ಸೇವೆ, ಬಯಕೆ, ಉತ್ಪಾದಕರು, ಗ್ರಾಹಕರು, ಮಾರಾಟಗಾರರು, ವ್ಯಾಪಾರಸ್ಥರು, ತುಷ್ಟಿಗುಣ, ಬೇಡಿಕೆ, ಪೂರೈಕೆ ಇವೆಲ್ಲವೂ ಕೂಡ ಬರ್ತದೆ. ಬೇಡಿಕೆ ಹೆಚ್ಚಾಯಿತು ಅಂದಾಗ ಪೂರೈಕೆ ಹೆಚ್ಚಾಗಬೇಕಾಗ್ತದೆ. ಬೇಡಿಕೆ ಯಾಕೆ ಹೆಚ್ಚಾಯಿತು? ಜನರಲ್ಲಿ ಹಣ ಹೆಚ್ಚಿನ ಹರಿವಾಗಿದೆ, ಜನರ ಬಯಕೆಗಳು ಹೆಚ್ಚಾಗಿದ್ದಾವೆ. ಜನರಲ್ಲಿ ಹಣ ಕಡಿಮೆ ಆಯಿತು, ಬೇಡಿಕೆನೂ ಕೂಡ ಕಡಿಮೆ ಆಗುತ್ತದೆ, ಪೂರೈಕೆನೂ ಕೂಡ ಕಡಿಮೆ ಆಗುತ್ತದೆ. ಈ ರೀತಿ ಹಣ ಬಹಳ ಮನುಷ್ಯನ ಜೀವನದಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಇಲ್ಲಿ ಅರ್ಥಶಾಸ್ತ್ರದಲ್ಲಿ ನಾವು ಸರಕು ಮತ್ತು ಸೇವೆಯನ್ನು ಗ್ರಾಹಕರು, ಉತ್ಪಾದಕರು, ವಿತರಕರು, ಬಯಕೆಗಳು ಇವೆಲ್ಲವೂ ಕೂಡ ಅರ್ಥಶಾಸ್ತ್ರ ಬರುವಂತಹ ಮೂಲ ಆದ್ಯತೆಯ ವಿಷಯ. ಹಾಗಾಗಿ ಈ ಅರ್ಥಶಾಸ್ತ್ರ ಹಣಕಾಸಿನ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ಭಾಗ. ಹಾಗಾಗಿ ಅರ್ಥಶಾಸ್ತ್ರ ಎಂಬ ಪದ, ಈ ಅರ್ಥಶಾಸ್ತ್ರ ಎಂಬ ಪದವನ್ನು ಇಂಗ್ಲಿಷ್ ಭಾಷೆಯಲ್ಲಿ ನಾವೇನಂತ ಕರಿತೇವೆ? ಎಕನಾಮಿಕ್ಸ್ ಎಂದು ಕರೆಯುತ್ತೇವೆ. ಇಂಗ್ಲಿಷ್ ಭಾಷೆಯಲ್ಲಿ ಅರ್ಥಶಾಸ್ತ್ರವನ್ನ ಎಕನಾಮಿಕ್ಸ್ ಅಂತ ಕರಿತೇವೆ. ಈ ಎಕನಾಮಿಕ್ಸ್ ಎಂಬ ಪದ ಗ್ರೀಕ್ ಭಾಷೆಯ
ಮತ್ತು ನಾಮಸ್ ಎಂಬ ಪದದಿಂದ ಬಂದಿದೆ. ಅರ್ಥಶಾಸ್ತ್ರ ಎಂಬ ಪದವನ್ನು ನಾವು ಆಂಗ್ಲ ಭಾಷೆಯಲ್ಲಿ ಎಕನಾಮಿಕ್ಸ್ ಎಂದು ಕರೆಯುತ್ತೇವೆ. ಈ ಎಕನಾಮಿಕ್ಸ್ ಎಂಬ ಪದ ಗ್ರೀಕ್ ಭಾಷೆಯ ಓಕಸ್ ಮತ್ತು ನಾಮಸ್ ಎಂಬ ಪದದಿಂದ ಬಂದಿದೆ. ಹಾಗಾದ್ರೆ ಓಕಸ್ ಎಂದರೆ ಕನ್ನಡದಲ್ಲಿ ಕುಟುಂಬ, ಪ್ಲಸ್ ನಾಮಸ್ ಎಂದರೆ ನಿರ್ವಹಣೆ. ಕುಟುಂಬ ನಿರ್ವಹಣೆಯೇ ಅರ್ಥಶಾಸ್ತ್ರ ಅಂತ ಕರೀತಾರೆ. ಈ ಕುಟುಂಬ ನಿರ್ವಹಣೆಯನ್ನು ಮಾಡಬೇಕಾದ್ರೆ ನಮಗೇನು ಬೇಕು? ಕುಟುಂಬದ ಆಗು ಹೋಗುಗಳನ್ನು, ದಿನನಿತ್ಯದ ಆಹಾರ ಪದಾರ್ಥಗಳನ್ನು, ಬಟ್ಟೆಗಳನ್ನು, ಬಯಕೆಗಳನ್ನು ಈಡೇರಿಸಿಕೊಳ್ಬೇಕಾದ್ರೆ ನಮಗೇನು ಬೇಕು? ಕುಟುಂಬಕ್ಕೆ ಏನು ಬೇಕು? ಹಣ ಬೇಕು. ಈ ರೀತಿ ಹಣದ ಬಗ್ಗೆ ಕುಟುಂಬದ ನಿರ್ವಹಣೆಯನ್ನು ಮಾಡಬೇಕಾದರೆ ಹಣ ಬೇಕು. ಆ ಹಣಕಾಸಿನ ಬಗ್ಗೆ ಅಧ್ಯಯನ ಮಾಡುವುದೇ, ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ. 1776ರಲ್ಲಿ ಆಡಮ್ ಸ್ಮಿತ್ ರಾಷ್ಟ್ರಗಳ ಸಂಪತ್ತು ಅಥವಾ ವೆಲ್ತ್ ಆಫ್ ನೇಷನ್ ಅನ್ನುವಂತಹ ಕೃತಿಯನ್ನು ಬರೆದು ಅರ್ಥಶಾಸ್ತ್ರದ ಒಂದು ಕ್ರಮಬದ್ಧ ಅಧ್ಯಯನಕ್ಕೆ ಮುನ್ನುಡಿಯನ್ನು ಬರೆಯುತ್ತಾರೆ. ಯಾರು? ಆಡಮ್ ಸ್ಮಿತ್ 1776ರಲ್ಲಿ ಒಂದು ಕೃತಿ, ಏನು ಕೃತಿ? ರಾಷ್ಟ್ರಗಳ ಸಂಪತ್ತು ಅಥವಾ ವೆಲ್ತ್ ಆಫ್ ನೇಷನ್. ಈ ಕೃತಿಯ ಮೂಲಕ ಅರ್ಥಶಾಸ್ತ್ರದ ಅಧ್ಯಯನವನ್ನು ಕ್ರಮಬದ್ಧವಾಗಿ ಆರಂಭಿಸಿದಂತ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತ ಹೇಳಿದ್ರೆ ಅದು ಆಡಮ್ ಸ್ಮಿತ್ ಅವರಿಗೆ ಸಲ್ಲುತ್ತದೆ. ಹಾಗಾಗಿ ಆಡಮ್ ಸ್ಮಿತ್ ಅವರನ್ನ ಅರ್ಥಶಾಸ್ತ್ರದ ಪಿತಾಮಹ ಎಂದು ಕೂಡ ಕರೆಯುತ್ತೇವೆ. ಅರ್ಥಶಾಸ್ತ್ರದ ಪಿತಾಮಹ ಯಾರು? ಅರ್ಥಶಾಸ್ತ್ರ ಪಿತಾಮಹ ಆಡಮ್ ಸ್ಮಿತ್ ಅವರನ್ನ ಅರ್ಥಶಾಸ್ತ್ರದ ಪಿತಾಮಹ ಎಂದು ಕೂಡ ಕರೆಯುತ್ತೇವೆ. ಹಾಗಾದರೆ ಆಡಮ್ ಸ್ಮಿತ್ ಅವರು ಅರ್ಥಶಾಸ್ತ್ರದ ಬಗ್ಗೆ ಯಾವ ರೀತಿಯಂತ ವ್ಯಾಖ್ಯಾನವನ್ನು ನೀಡಿದ್ದಾರೆ? ಆಡಮ್ ಸ್ಮಿತ್ ಹೇಳ್ತಾರೆ, ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ. ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತ ಆಡಮ್ ಸ್ಮಿತ್ ಹೇಳ್ತಾರೆ. ಹೌದು, ಸಂಪತ್ತು ಹಣದ ಬಗ್ಗೆ ಹಣ ಎಲ್ಲಿ ಬೇಕು? ಮನುಷ್ಯ ಹುಟ್ಟಿನಿಂದ ಸಾಯುವ ತನಕ ಅನೇಕ ರೀತಿಯ ಬಯಕೆಗಳು, ಸರಕುಗಳು, ಸೇವೆಗಳನ್ನು ಉಪಯೋಗ ಮಾಡುತ್ತಾನೆ. ಶಿಕ್ಷಣವನ್ನು ಪಡಿತಾನೆ, ಅನೇಕ ವೈದ್ಯಕೀಯ ಸೌಲಭ್ಯವನ್ನು ಪಡಿತಾನೆ, ಗೋಚರ ಅಗೋಚರ ವಸ್ತುಗಳನ್ನು ಪಡಿತಾನೆ. ಹಾಗಾಗಿ ಇಡೀ ಮನುಷ್ಯನ ಜೀವನದಲ್ಲಿ ಒಟ್ಟಾರೆಯಾಗಿ ಬಹಳ ಪ್ರಮುಖವಾಗಿರುವಂತಹ ಪಾತ್ರ ವಹಿಸುವಂತಹ ವಸ್ತು ಅಂತಂದ್ರೆ ಅದು ಹಣ, ಸಂಪತ್ತು. ಹಾಗಾಗಿ ಆಡಮ್ ಸ್ಮಿತ್ ಹೇಳ್ತಾರೆ, ಅರ್ಥಶಾಸ್ತ್ರದ ವ್ಯಾಖ್ಯಾನವನ್ನು ಹೇಳ್ತಾರೆ, ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದೇ ಅರ್ಥಶಾಸ್ತ್ರ. ಇನ್ನೋರ್ವ ಅರ್ಥಶಾಸ್ತ್ರಜ್ಞ ಆಲ್ಫ್ರೆಡ್ ಮಾರ್ಷಲ್ ಹೇಳ್ತಾರೆ, ಜನರ ಯೋಗಕ್ಷೇಮಗಳನ್ನು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ. ಆಲ್ಫ್ರೆಡ್ ಮಾರ್ಷಲ್ ಇವರು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂತಹ ಶ್ರೇಷ್ಠ ಅರ್ಥಶಾಸ್ತ್ರ. ಇವರು ಕೂಡ ಒಬ್ಬರು. ಜನರ ಯೋಗಕ್ಷೇಮವನ್ನು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ. ಯೋಗಕ್ಷೇಮ ಈಗ ಯಾರಾದರೂ ಕೂಡ ಬಹಳ ಅಪರಿಚಿತರು ಅಥವಾ ಪರಿಚಿತರು ಬಹಳ ದಿವಸಗಳ ನಂತರ ಕಂಡ್ರೆ, ಏನಪ್ಪ ಹೇಗಿದೆಯಾ, ಚೆನ್ನಾಗಿದೆಯಾ, ಯೋಗಕ್ಷೇಮ ಎಲ್ಲ ಚೆನ್ನಾಗಿದೆಯಾ? ಯೋಗಕ್ಷೇಮ ಅಂದ್ರೆ ಆರೋಗ್ಯ, ದೈಹಿಕ ಮತ್ತು ಮಾನಸಿಕವಾಗಿ ಉತ್ತಮವಾಗಿದ್ದೀಯಾ,
ನಾನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಉತ್ತಮವಾಗಿರಬೇಕು ಅಂದರೆ ನನ್ನ ಆರೋಗ್ಯ ಉತ್ತಮವಾಗಿರಬೇಕು. ಆರೋಗ್ಯ ಉತ್ತಮವಾಗಿರಬೇಕು ಅಂದರೆ ನಾನು ದಿನನಿತ್ಯಲ್ಲೂ ಕೂಡ ಪೌಷ್ಟಿಕವಾದ ಆಹಾರವನ್ನು ಸೇವನೆ ಮಾಡಬೇಕು. ಪೌಷ್ಟಿಕವಾದಂತಹ ಆಹಾರವನ್ನು ಸೇವನೆ ಮಾಡಬೇಕಾದ್ರೆ ಪೌಷ್ಟಿಕವಾದಂತಹ ಸರಕುಗಳನ್ನು ನಾವು ಕೊಂಡ್ಕೊಳ್ಬೇಕು. ಆ ಸರಕುಗಳನ್ನು ಕೊಂಡ್ಕೊಳ್ಬೇಕಾದ್ರೆ ನಮಗೆ ಹಣ ಬೇಕು. ಎಲ್ಲಿಗೆ ಹೋದ್ರೂ ಕೂಡ ಅದರ ಮೂಲ ಹಣಕ್ಕೆ ಹೋಗ್ತದೆ. ಹಾಗಾಗಿ ಜನರ ಯೋಗಕ್ಷೇಮಗಳನ್ನು ಅಧ್ಯಯನ ಮಾಡತಕ್ಕಂಥದ್ದೇ ಅರ್ಥಶಾಸ್ತ್ರ ಅಂತ ಆಲ್ಫ್ರೆಡ್ ಮಾರ್ಷಲ್ ಹೇಳ್ತಾರೆ. ಎಲ್ಲಾ ವ್ಯಾಖ್ಯಾನಗಳ ಮೂಲ ಹಣ. ಎಲ್ಲಾ ನದಿಗಳು ಯಾವ ರೀತಿಯಾಗಿ ಅಂತಿಮವಾಗಿ ಎಲ್ಲಿ ಸೇರ್ತವೆ? ಸಮುದ್ರವನ್ನು ಸೇರುತ್ತವೆ. ಎಲ್ಲಾ ವ್ಯಾಖ್ಯಾನಗಳ ಮೂಲನೂ ಕೂಡ ಹಣವೇ. ಹಣಕಾಸಿನ ಬಗ್ಗೆ ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಎನ್ನುವಂತಹ ವ್ಯಾಖ್ಯಾನವನ್ನ ಅರ್ಥಶಾಸ್ತ್ರದ ಬಗ್ಗೆ ಇಲ್ಲಿ ಅನೇಕ ರೀತಿಯಾದಂತಹ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಇನ್ನೋರ್ವ ಅರ್ಥಶಾಸ್ತ್ರಜ್ಞ ಲಿಯೋನಲ್ ರಾಬಿನ್ಸ್ ಹೇಳ್ತಾರೆ, ಮನುಷ್ಯನಿಗೆ ಆಸೆಗಳು ಅಪರಿಮಿತವಾಗಿವೆ, ಆದರೆ ಸಂಪತ್ತು ಕೊರತೆಯಿಂದ ಇದೆ ಅಥವಾ ಸಂಪತ್ತು ಕೊರತೆಯಿಂದ ಕೂಡಿದೆ. ಮಿತವಾದಂತಹ ಸಂಪತ್ತಿನಿಂದ ಅಪರಿಮಿತವಾದಂತಹ ಬಯಕೆಗಳನ್ನು ಹೇಗೆ ಈಡೇರಿಸಿಕೊಳ್ಳಬೇಕು ಎಂಬುದನ್ನು ಅಧ್ಯಯನ ಮಾಡುವುದು ಅರ್ಥಶಾಸ್ತ್ರ. ಯಾರು ಹೇಳ್ತಾರೆ ಇದನ್ನ? ಲಿಯೋನಲ್ ರಾಬಿನ್ಸ್ ಈ ವ್ಯಾಖ್ಯಾನವನ್ನು ಹೇಳ್ತಾರೆ. ಹೌದು, ಮನುಷ್ಯನಿಗೆ ಆಸೆಗಳು ಅಪರಿಮಿತವಾಗಿದ್ದಾವೆ. ಆದರೆ ಈಗಾಗಲೇ ಹೇಳಿದೆ ನಾನು, ಆಸೆಗಳು ಸಾಕಷ್ಟು ಕೂಡ ನಾವು ಬಯಕೆಗಳಿಗೆ ಬಹಳ ಮೊದಲು ಯಾವುದು ಆದ್ಯತೆ, ಯಾವ ಬಯಕೆಗೆ ಅಥವಾ ಯಾವ ಆಸೆಗೆ ನಾವು ಮೊದಲು ಆದ್ಯತೆ ನೀಡಬೇಕು, ನಂತರದ ಆದ್ಯತೆಯನ್ನು ಯಾವ ಬಯಕೆಗೆ ನೀಡಬೇಕು ಅನ್ನೋದನ್ನು ನಾವು ಮೊದಲು ಪಟ್ಟಿ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಸಂಪತ್ತು ಮಿತವಾಗಿದೆ, ಆಸೆಗಳು ಅಪರಿಮಿತವಾಗಿದ್ದಾವೆ. ಮಿತವಾದಂತಹ ಸಂಪತ್ತಿನಿಂದ ಅಪರಿಮಿತವಾದಂತಹ ಆಸೆಗಳನ್ನ ಹೇಗೆ ಈಡೇರಿಸಿಕೊಳ್ಳಬೇಕು ಎಂಬುದನ್ನು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತ ಲಿಯೋನಲ್ ರಾಬಿನ್ಸ್ ಅರ್ಥಶಾಸ್ತ್ರದ ಬಗ್ಗೆ ತನ್ನದೇ ಆಗಿರ್ತಕ್ಕಂಥ ವ್ಯಾಖ್ಯಾನವನ್ನ ನೀಡ್ತಾರೆ. ಒಟ್ಟಾರೆಯಾಗಿ ಅರ್ಥಶಾಸ್ತ್ರದ ಅಧ್ಯಯನ ವಸ್ತು ಹಣಕಾಸಿನ ಬಗ್ಗೆನೇ ನಾವು ಅಧ್ಯಯನ ಮಾಡ್ತೀವಿ. ಗ್ರಾಹಕರು ವಸ್ತುಗಳನ್ನು ಕೊಳ್ಳಬೇಕಾದ್ರೆ, ಸೇವೆಗಳನ್ನು ಪಡಿಬೇಕಾದ್ರೆ, ಉತ್ಪಾದಕರು ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ, ಸೇವೆಯನ್ನು ಉತ್ಪಾದನೆ ಮಾಡಬೇಕಾದ್ರೆ, ವಿತರಕರು ಗ್ರಾಹಕರಿಗೆ ವಸ್ತುಗಳನ್ನು ತಲುಪಿಸಬೇಕಾದ್ರೆ, ಮನುಷ್ಯ ಬಯಕೆಗಳನ್ನು ಈಡೇರಿಸಿಕೊಳ್ಬೇಕಾದ್ರೆ, ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಉಪಯೋಗವಾಗುವಂತಹ ವಿನಿಮಯ ಮಾಧ್ಯಮ ಅಂತಂದ್ರೆ ಹಣ. ಅರ್ಥಶಾಸ್ತ್ರ ಹಣಕಾಸಿನ ಬಗ್ಗೆ ಅಧ್ಯಯನ ಮಾಡುವಂತಹ, ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ಅಧ್ಯಯನ ವಿಷಯವಾಗಿದೆ. ಹಾಗಾಗಿ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ, ಪ್ರಾಮುಖ್ಯತೆ ಏನು? ಅರ್ಥಶಾಸ್ತ್ರದ ಅಧ್ಯಯನ ಮಾಡುವುದರಿಂದ ಯಾವೆಲ್ಲ ಅನುಕೂಲಗಳು ನಮಗೆ ಆಗುತ್ತವೆ? ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ. ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ. ಮೊದಲನೇದಾಗಿ ಸರಕು ಮತ್ತು ಸೇವೆಗಳನ್ನು ಯಾರಿಗಾಗಿ, ಹೇಗೆ, ಎಷ್ಟು ಉತ್ಪಾದಿಸಬೇಕು ಎಂಬುದನ್ನು ತಿಳಿಯಲು ನಮಗೆ ಅರ್ಥಶಾಸ್ತ್ರದ ಅಧ್ಯಯನದ ಅವಶ್ಯಕತೆ ಇದೆ. ನಾವು ಇವತ್ತು ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ಕೊಂಡ್ರೆ ಸರಕುಗಳನ್ನ ಮತ್ತು ಸೇವೆಗಳನ್ನ ಯಾರಿಗಾಗಿ ಉತ್ಪಾದನೆ ಮಾಡಬೇಕಂದ್ರೆ, ಒಂದು ಪ್ರದೇಶ ಅಂತ ಬಂದಾಗ, ಒಂದು ರಾಜ್ಯ ಅಂತ ಬಂದಾಗ, ಒಂದು ಊರು ಅಂತ ಬಂದಾಗ, ಆ ಊರಿನಲ್ಲಿ 3 ವರ್ಗದ ಜನರಿರ್ತಾರೆ. ಶ್ರೀಮಂತರು, ಮಧ್ಯಮ ವರ್ಗದವರು, ಬಡವರು. ಆ 3 ವರ್ಗದಲ್ಲಿ
ಹೆಚ್ಚಿನದಾಗಿ ಯಾವ ವರ್ಗದ ಜನ ವಾಸ ಮಾಡ್ತಾ ಇದ್ದಾರೆ? ಬಡವರು, ಮಧ್ಯಮ ವರ್ಗದವರು, ಶ್ರೀಮಂತರು. ಆ ಮೂರು ವರ್ಗದ ಜನರನ್ನ ಗಮನದಲ್ಲಿಟ್ಕೊಂಡು ನಾವು ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಬೇಕು. ಭಾರತ ಹಿಂದುಳಿದಿರ್ತಕ್ಕಂಥ ರಾಷ್ಟ್ರ ಆರ್ಥಿಕವಾಗಿ ಇಲ್ಲಿ ಯಥೇಚ್ಛವಾಗಿ ಕಾರನ್ನು ಉತ್ಪಾದನೆ ಮಾಡಿಟ್ರೆ ಆ ಕಾರು ಮಾರಾಟವಾಗುವುದಿಲ್ಲ. ಯಾಕಂದ್ರೆ ಮನುಷ್ಯರ ಬಳಿ, ಜನರ ಬಳಿ ಹಣ ಇರಬೇಕು, ಸಂಪತ್ತಿರಬೇಕು. ಇಲ್ಲಿ ಮೂಲ ಜನ ಏನಾಗಿದೆ, ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಬಡವರಿದ್ದಾರೆ. ಅವರಿಗೆ ಅನುಗುಣವಾಗಿ ನಾವು ಅವರನ್ನ ಆ ಜಾವದ ಜನರನ್ನ ದೃಷ್ಟಿಯಲ್ಲಿಟ್ಕೊಂಡು ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವುದರಿಂದ ನಮಗೆ ಯಾವ ಸ್ಪಷ್ಟವಾದಂಥ ಅರಿವು ಉಂಟಾಗ್ತದೆ ಅಂದರೆ, ಸರಕು ಮತ್ತು ಸೇವೆಗಳನ್ನು ಯಾರಿಗಾಗಿ, ಶ್ರೀಮಂತರಿಗೆ ಎಷ್ಟು, ಬಡವರಿಗೆ ಎಷ್ಟು, ಮಧ್ಯವರ್ಗದವರಿಗೆ ಹೇಗೆ ಉತ್ಪಾದನೆ ಮಾಡಬೇಕು, ಎಷ್ಟು ಉತ್ಪಾದನೆ ಮಾಡಬೇಕು, ಇವೆಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಉತ್ಪಾದಕರು ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಅರ್ಥಶಾಸ್ತ್ರದ ಅರಿವು ಬೇಕು, ಅರ್ಥಶಾಸ್ತ್ರ ಜ್ಞಾನ ಬೇಕು. ಹಾಗಾಗಿ ಅರ್ಥಶಾಸ್ತ್ರ ಉತ್ಪಾದಕರಿಗೆ ಯಾರಿಗೆ, ಹೇಗೆ, ಎಷ್ಟು ಉತ್ಪಾದನೆ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ನೀಡುತ್ತದೆ. ಹಾಗಾಗಿ ಈ ವಿಷಯವನ್ನು ತಿಳಿಯಲು ಕೂಡ ಏನು ಬೇಕು, ನಮಗೆ ಅರ್ಥಶಾಸ್ತ್ರದ ಅಧ್ಯಯನ ಬಹಳ ಅವಶ್ಯಕವಾಗಿ ಬೇಕು. ಇದರ ಜೊತೆಗೆ ಮಿತವಾದ ಸಂಪತ್ತಿನಿಂದ ಅಪರಿಮಿತವಾದ ಬಯಕೆಗಳನ್ನ ಈಡೇರಿಸಿಕೊಳ್ಳಲು ಅರ್ಥಶಾಸ್ತ್ರದ ಅಧ್ಯಯನದ ಅವಶ್ಯಕತೆ ಇದೆ. ಹೇಳಿದ್ರೀಗ ಮನುಷ್ಯ ಅಂತಕ್ಕನ ಮನುಷ್ಯನಿಗೆ ಇಡೀ ಆಕಾಶವೇ ಅಂಗೈಲಿರಬೇಕು, ಇಡೀ ಪ್ರಪಂಚವೇ ನನ್ನದಾಗಿರಬೇಕು, ಅನೇಕ ಬಯಕೆಗಳು, ಆಸೆಗಳಿಗೆ ಮಿತಿನೇ ಇಲ್ಲ. ನಾನು ನಾಳೆ ಸಾಯ್ತೀನಿ, ನನ್ನ ಗಂಟೆ ಬಿಟ್ಟು ಸಾಯ್ತೀನಿ ಅಂದರೂ ಕೂಡ ಆಸೆಗೆ ಕೊನೆ ಇಲ್ಲ. ಆದರೂ ಕೂಡ ಸಂಪತ್ತು 100 ರೂಪಾಯಿ ಮಾತ್ರ ಇದೆ, ಇಡೀ ದೇಶದ ನನಗೆ ಬೇಕು ಅನ್ನಲ್ಲ. ಸಂಪತ್ತು ಮಿತವಾಗಿದೆ, ಆಸೆ ಅತಿಯಾಗಿದೆ. ಹಾಗಾದ್ರೆ ಮಿತವಾದ ಸಂಪತ್ತಿನಿಂದ ಅಪರಿಮಿತವಾದಂತಹ ಬಯಕೆಗಳನ್ನು ಹೇಗೆ ಈಡೇರಿಸಿಕೊಳ್ಳಬೇಕು ಎಂಬುದನ್ನು ತಿಳಿಬೇಕು ಅಂದ್ರೆ ನಮಗೆ ಅರ್ಥಶಾಸ್ತ್ರದ ಅಧ್ಯಯನದ ಅವಶ್ಯಕತೆ ಇದೆ. ಇನ್ನ ಒಂದು ರಾಷ್ಟ್ರದ ಬಡತನ, ನಿರುದ್ಯೋಗ, ಜನಸಂಖ್ಯೆಯ ಬಗ್ಗೆ ತಿಳಿಯಲು ನಮಗೆ ಅರ್ಥಶಾಸ್ತ್ರ ಅಧ್ಯಯನ ಅವಶ್ಯಕತೆ ಇದೆ. ಒಂದು ರಾಷ್ಟ್ರದಲ್ಲಿ ಶೇಕಡ ಎಷ್ಟರಷ್ಟು ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಮಧ್ಯಮ ವರ್ಗದಲ್ಲಿದ್ದಾರೆ, ನಿರುದ್ಯೋಗ ಎಷ್ಟು ಪ್ರಮಾಣದಲ್ಲಿದೆ, ರಾಷ್ಟ್ರೀಯ ಆದಾಯ ಯಾವ ರೀತಿಯಾಗಿದೆ, ತಲಾವರಮಾನ ಯಾವ ರೀತಿಯಾಗಿದೆ, ಸಂಪನ್ಮೂಲಗಳು ಕೊರತೆಯಲ್ಲಿ ಇವೆಯೋ, ಸಂಪನ್ಮೂಲಗಳು ಮಿತವಾಗಿವೆಯೋ, ಸಂಪನ್ಮೂಲಗಳು ಹೆಚ್ಚಾಗಿವೆಯೋ, ಇವೆಲ್ಲವನ್ನು ತಿಳಿಬೇಕು ಅನ್ನೋದಾದರೆ ಜನಸಂಖ್ಯೆ ಯಾವ ರೀತಿಯಾಗಿದೆ, ಜನಸಂಖ್ಯೆ ಏರುಗತಿಯಲ್ಲಿದೆಯೋ, ಕಡಿಮೆ ಇದೆಯೋ, ಪ್ರತಿ 10 ವರ್ಷಗಳಿಗೊಮ್ಮೆ ನಾವು ಜನಗಣತಿಯನ್ನು ಮಾಡುತ್ತೇವೆ. ಆ ಜನಗಣತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಜನರ ನಿರುದ್ಯೋಗ, ಶಿಕ್ಷಣ, ಬಡತನ ಎಲ್ಲವನ್ನೂ ಕೂಡ ನಾವೇನು ಮಾಡ್ತೇವೆ, ಜನಗಣತಿ ಸಂದರ್ಭದಲ್ಲಿ ಪಟ್ಟಿಯನ್ನು ಮಾಡ್ತೇವೆ. ಈ ನಿಟ್ಟಿನಲ್ಲಿ ಒಂದು ದೇಶದ ಬಡತನವನ್ನು, ನಿರುದ್ಯೋಗ ಪ್ರಮಾಣವನ್ನು, ಜನಸಂಖ್ಯಾ ಸ್ಫೋಟವನ್ನು ತಿಳಿಬೇಕಾದ್ರೆ ನಮಗೆ ಅರ್ಥಶಾಸ್ತ್ರದ ಅಧ್ಯಯನದ ಅವಶ್ಯಕತೆ ಸಾಕಷ್ಟು ಇದೆ. ಈ ಅರ್ಥಶಾಸ್ತ್ರದಿಂದ ನಾವೇನು ಮಾಡ್ತೇವೆ, ಒಂದು ದೇಶದ ಬಡತನವನ್ನ, ನಿರುದ್ಯೋಗವನ್ನ, ಜನಸಂಖ್ಯಾ ಏರಿಳಿತವನ್ನ, ಇವೆಲ್ಲವನ್ನು ಕೂಡ ನಾವು ತಿಳಿಯಬಹುದಾಗಿದೆ. ಇನ್ನ ಭವಿಷ್ಯದ ಆರ್ಥಿಕ
ಯೋಜನೆಗಳನ್ನು ರಚಿಸುವಲ್ಲಿ ಅರ್ಥಶಾಸ್ತ್ರದ ಅಧ್ಯಯನ ಅವಶ್ಯಕವಾಗಿದೆ. ಒಂದು ದೇಶ ಅಂತ ಬಂದಾಗ ಈಗ ಭಾರತ 1947 ಆಗಸ್ಟ್ 15 ಸ್ವಾತಂತ್ರ್ಯವನ್ನು ಪಡೆದಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ಪ್ರದೇಶವಾಗಿತ್ತು, ದೇಶವಾಗಿತ್ತು. ಪ್ರಸ್ತುತ ದಿನಮಾನಗಳಲ್ಲಿ ಭಾರತ ಯಾವ ದೇಶವಾಗಿದೆ? ಅಭಿವೃದ್ಧಿಶೀಲ ದೇಶವಾಗಿದೆ. ಅಂದರೆ ಇಡೀ ಪ್ರಪಂಚದ ರಾಷ್ಟ್ರಗಳನ್ನ 3 ವರ್ಗದಲ್ಲಿ ನಾವು ವಿಭಾಗ ಮಾಡ್ತೇವೆ: ಹಿಂದುಳಿದ ರಾಷ್ಟ್ರ, ಅಭಿವೃದ್ಧಿಶೀಲ ರಾಷ್ಟ್ರ, ಮುಂದುವರೆದಿರುವಂಥ ರಾಷ್ಟ್ರ. ಭಾರತ 70 ವರ್ಷಗಳ ಹಿಂದೆ ಹಿಂದುಳಿದ ರಾಷ್ಟ್ರವಾಗಿತ್ತು. ಪ್ರಸ್ತುತ ದಿನಮಾನಗಳಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರವಾಗಿದೆ. ಇದಕ್ಕೆ ಕಾರಣ, ಭವಿಷ್ಯಕ್ಕೆ ಬೇಕಾದ ಒಂದು ದೇಶ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಉತ್ತಮವಾದ ಆರ್ಥಿಕ ಯೋಜನೆಗಳನ್ನು ಸಿದ್ಧಪಡಿಸಬೇಕು. ರಾಷ್ಟ್ರವನ್ನು ಆಳುವಂತಹ ನಾಯಕರಿಗೆ ಭವಿಷ್ಯದ ಬಗ್ಗೆ ಸಾಕಷ್ಟು ಚಿಂತನೆ ಇರಬೇಕು, ಕಾಳಜಿ ಇರಬೇಕು. ಕೇವಲ ತಕ್ಷಣ ಮಾತ್ರಕ್ಕೆ ಅಥವಾ ಇವತ್ತು ನಾಳೆಗೆ ಮಾತ್ರಕ್ಕೆ ಯೋಜನೆಯನ್ನು ರೂಪಿಸ್ತಕ್ಕಂಥದ್ದಲ್ಲ. ಯಾವುದೇ ಒಂದು ಆರ್ಥಿಕ ಯೋಜನೆಯನ್ನು ಜಾರಿಗೆ ತರಬೇಕಾದರೆ, ರೂಪಿಸಬೇಕಾದ್ರೆ ಭವಿಷ್ಯದ ಪೀಳಿಗೆಗೂ ಕೂಡ ಆ ಯೋಜನೆಯ ಅನುಕೂಲ ತಲುಪುವಂತಾಗಬೇಕು. ಈ ನಿಟ್ಟಿನಲ್ಲಿ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸುವಂತಹ ಸಂದರ್ಭದಲ್ಲಿ ರಾಷ್ಟ್ರದ ನಾಯಕರುಗಳಿಗೆ ಯಾವುದರ ಜ್ಞಾನ ಇರಬೇಕು ಅಂದ್ರೆ ಅರ್ಥಶಾಸ್ತ್ರದ ಅರಿವು ಮತ್ತು ಜ್ಞಾನ ಇರಬೇಕು. ಹಾಗಾಗಿ ಅರ್ಥಶಾಸ್ತ್ರ ಒಂದು ರಾಷ್ಟ್ರದ ಭವಿಷ್ಯದ ಅಭಿವೃದ್ಧಿಗೆ ರೂಪಿಸುವಂತ ಆರ್ಥಿಕ ಯೋಜನೆಗಳ ಬಗ್ಗೆ ಜ್ಞಾನವನ್ನು ನೀಡುತ್ತದೆ. ಈ ಭವಿಷ್ಯದ ಆರ್ಥಿಕ ಯೋಜನೆಗಳನ್ನು ರಚನೆ ಮಾಡಲು, ಜಾರಿಗೆ ತರಲು ನಮಗೆ ಅರ್ಥಶಾಸ್ತ್ರದ ಅಧ್ಯಯನ ಸಾಕಷ್ಟು ಅವಶ್ಯಕವಾಗಿ ಬೇಕು. ಈ ರೀತಿ ರಾಷ್ಟ್ರದ ಆದಾಯವನ್ನ, ತಲಾದಾಯವನ್ನ, ನೈಸರ್ಗಿಕ ಸಂಪನ್ಮೂಲಗಳನ್ನ ಅಧ್ಯಯನ ಮಾಡಬೇಕಾದ್ರೆ ಅವುಗಳ ಕೊರತೆಯನ್ನ ಯಾವ ರೀತಿಯಾಗಿ ಸರಿದೂಗಿಸಬಹುದು ಎಂಬುದನ್ನ ಎಲ್ಲವನ್ನೂ ಕೂಡ ತಿಳಿಬೇಕು. ಅಂದ್ರೆ ನಮಗೆ ಯಾವ ಶಾಸ್ತ್ರದ, ಯಾವ ಅಧ್ಯಯನದ ಅವಶ್ಯಕತೆ ಅಂತ ಹೇಳಿದ್ರೆ ಅದು ಅರ್ಥಶಾಸ್ತ್ರದ ಅಧ್ಯಯನದ ನಮಗೆ ಸಾಕಷ್ಟು ಅವಶ್ಯಕವಾಗಿ ಬೇಕು. ಈ ನಿಟ್ಟಿನಲ್ಲಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವುದರಿಂದ ನಮಗೆ ಒಂದು ದೇಶ, ಒಂದು ಕುಟುಂಬ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬಹುದು, ಸಂಪತ್ತಿನ ಮಿತವಾಗಿರ್ತಕ್ಕಂಥ ಸಂಪತ್ತಿನಿಂದ ನಮ್ಮ ಬಯಕೆಗಳನ್ನು ಯಾವ ರೀತಿಯಾಗಿ ಈಡೇರಿಸಿಕೊಳ್ಳಬಹುದು ಅಂತಹ ಜ್ಞಾನ ನಮಗೆ ಅರ್ಥಶಾಸ್ತ್ರದ ಮೂಲಕ ತಿಳಿಯುತ್ತದೆ. ಈ ಇನ್ನೂ ಅನೇಕ ಅಂಶಗಳನ್ನು ಪಟ್ಟಿ ಮಾಡಬಹುದು. ಆದರೆ ಈ 8ನೇ ತರಗತಿಯಿಂದ ಇಷ್ಟು ಅಂಶಗಳು ಸಾಕಾಗ್ತವೆ. ಅರ್ಥಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ಎಲ್ಲ ರೀತಿಯ ಅನುಕೂಲಗಳು, ಎಲ್ಲ ರೀತಿಯಾದಂತಹ ಮಹತ್ವದ ಅಂಶಗಳು ಪ್ರತಿಯೊಬ್ಬ ಜನರಿಗೂ, ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ತಿಳಿಯುತ್ತದೆ. ಈ ಎಲ್ಲ ಬಯಕೆಗಳನ್ನು ಈಡೇರಿಸಿಕೊಳ್ಬೇಕು ಅಂದ್ರೆ ನಾವು ಹಣ ಬೇಕು ಹೇಳಿ. ಮನುಷ್ಯನಿಗೆ ಆಸೆಗಳು ಅಧಿಕವಾಗಿರಲಿ, ಆಸೆಗಳು ಮಿತವಾಗಿಲ್ಲ. ಮನುಷ್ಯ ತನ್ನ ಬಯಕೆಗಳನ್ನ ಈಡೇರಿಸಿಕೊಳ್ಬೇಕಾದ್ರೆ ಒಂದಲ್ಲ ಒಂದು ರೀತಿಯಂತಹ ಉದ್ಯೋಗವನ್ನು ಮಾಡಲೇಬೇಕು. ಆ ಉದ್ಯೋಗವನ್ನು ನಾವು ಆರ್ಥಿಕ ಚಟುವಟಿಕೆ ಅಂತ ಕರಿತೀವಿ. ಯಾಕೆಂದ್ರೆ ಇವತ್ತು ದಿನನಿತ್ಯದ ಬದುಕಿನಲ್ಲಿ ಒಂದು ಆರ್ಥಿಕ ಸೌಲಭ್ಯವನ್ನು ಹೊಂದಲೇಬೇಕಾಗ್ತದೆ, ಒಂದು ಉದ್ಯೋಗವನ್ನು ನಾವು ಹೊಂದಲೇಬೇಕು. ಯಾಕೆ? ದಿನನಿತ್ಯದ ಅವಶ್ಯಕತೆಗಳ ಈಡೇರಿಸಿಕೊಳ್ಳುವುದಕ್ಕಾಗಿ ನಾವು ಒಂದಲ್ಲ ಒಂದು ಉದ್ಯೋಗವನ್ನು, ಯಾಕೆಂದ್ರೆ ಮನುಷ್ಯನಿಗೆ ಆಗಲೇ ಹೇಳಿದ್ವಿ, ಅರ್ಥಶಾಸ್ತ್ರ ಅಂದ್ರೆ ಬಯಕೆ. ಎಲ್ಲ ಮನುಷ್ಯನ ಎಲ್ಲ ಜೀವನದ ಎಲ್ಲ ವಿಷಯಗಳು ಮೂಲ ಅಂದ್ರೆ ಬಯಕೆ. ಮನುಷ್ಯನಿಗೆ ಆಸೆನೇ ಇಲ್ಲ ಅಂದ್ರೆ ಈ ಎಲ್ಲಾ ರೀತಿಯಂತ ಆರ್ಥಿಕ ಚಟುವಟಿಕೆಗಳು ಇವತ್ತಿರ್ತಾ ಇಲ್ಲ. ಇವತ್ತು ನೋಡಿ, ಕೃಷಿಯಲ್ಲಿ ಅಗಾಧವಾದಂಥ ಅಭಿವೃದ್ಧಿ ಆಗಿದೆ. ಇವತ್ತು ಸಾಕಷ್ಟು ತಂತ್ರಜ್ಞಾನ ನಾವು ಕೃಷಿಯಲ್ಲಿ ನೋಡ್ತಾ ಇದ್ವಿ. ಇದಕ್ಕೆ ಕಾರಣ ಏನು? ಆಸೆ.
ನಾವು ಅಧಿಕವಾದಂತಹ ಇಳುವರಿಯನ್ನು ಪಡಿಬೇಕು, ಗುಣಮಟ್ಟದ ಇಳುವರಿಯನ್ನು ಪಡಿಬೇಕು, ಬೆಂಬಲವನ್ನು ಪಡಿಬೇಕು, ಉತ್ತಮವಾದ ಬೆಂಬಲ ಪಡಿಬೇಕು. ಕಾರಣ ಆಸೆ. ಹಾಗಾಗಿ ಮನುಷ್ಯ ಜೀವನದ ಎಲ್ಲ ವಿಷಯಗಳಿಗೂ ಮೂಲ ಏನಂದ್ರೆ ಬಯಕೆಗಳು. ಆ ಬಯಕೆಗಳನ್ನು ಈಡೇರಿಸಿಕೊಳ್ಬೇಕು ಅಂತಂದ್ರೆ ಮನುಷ್ಯ ಅವನಿಗೆ ಬೇಕಾಬಿಟ್ಟೆ ಸುಖ ಸುಮ್ಮನೆ ಹಣ ಬರಲ್ಲ. ಒಂದು ಉದ್ಯೋಗದಲ್ಲಿ ನಿರತನಾದಾಗ ಮಾತ್ರ ಒಬ್ಬ ಮನುಷ್ಯನಿಗೆ ಹಣ ದೊರೆಯುತ್ತದೆ. ಹಣ ಮತ್ತು ಸಂಪತ್ತನ್ನು ಗಳಿಸಲು ಮನುಷ್ಯ ಕೈಗೊಳ್ಳುವಂತಹ ಚಟುವಟಿಕೆಗಳನ್ನೇ ಆರ್ಥಿಕ ಚಟುವಟಿಕೆ ಎಂದು ಕರೆಯುತ್ತೇವೆ. ಹಣ ಮತ್ತು ಸಂಪತ್ತನ್ನು ಪಡೆಯಲು ಮನುಷ್ಯನು ಕೈಗೊಳ್ಳುವ ಚಟುವಟಿಕೆಗಳೇ ಆರ್ಥಿಕ ಚಟುವಟಿಕೆಗಳು. ಮನುಷ್ಯ ತನ್ನ ದಿನನಿತ್ಯದ ಜೀವನದಲ್ಲಿ ಒಂದಲ್ಲ ಒಂದು ಉದ್ಯೋಗವನ್ನು ಪಡೆದಾಗ ಮಾತ್ರ ಹಣವನ್ನು ಪಡೆಯಲು ಸಾಧ್ಯ. ಆ ಹಣದ ಮೂಲಕ ತನ್ನ ದಿನನಿತ್ಯದ ಅವಶ್ಯಕತೆಗಳನ್ನ ಅಥವಾ ಬಯಕೆಗಳನ್ನ ಈಡೇರಿಸಿಕೊಳ್ಳಬಹುದಾಗಿದೆ. ಈ ರೀತಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ದಿನನಿತ್ಯದ ಅವಶ್ಯಕತೆಯನ್ನು ಈಡೇರಿಸಿಕೊಳ್ಬೇಕಾದ್ರೆ ಒಂದಲ್ಲ ಒಂದು ರೀತಿಯಂತ ಆರ್ಥಿಕ ಚಟುವಟಿಕೆಯನ್ನ ಮಾಡಲೇಬೇಕಾಗುತ್ತದೆ, ನಿರ್ವಹಿಸಲೇಬೇಕಾಗುತ್ತದೆ. ಇದನ್ನೇ ನಾವು ಆರ್ಥಿಕ ಚಟುವಟಿಕೆಗಳು ಎಂದು ಕರೆಯುತ್ತೇವೆ. ಈ ಆರ್ಥಿಕ ಚಟುವಟಿಕೆಗಳನ್ನ ನಾವು 4 ವಿಧಗಳಲ್ಲಿ ವರ್ಗೀಕರಣ ಮಾಡ್ತೇವೆ. ಆರ್ಥಿಕ ಚಟುವಟಿಕೆಗಳನ್ನ 4 ವಿಧಗಳಲ್ಲಿ ವರ್ಗೀಕರಣ ಮಾಡ್ತೇವೆ. ಒಂದು ಉತ್ಪಾದಕ ಚಟುವಟಿಕೆ, ಉತ್ಪಾದಕ ಚಟುವಟಿಕೆ, ಅನುಭೋಗಿ ಚಟುವಟಿಕೆ, ಅನುಭೋಗಿ ಚಟುವಟಿಕೆ, ವಿನಿಮಯ, ಹಂಚಿಕೆ. ಈ ರೀತಿ ಆರ್ಥಿಕ ಚಟುವಟಿಕೆಗಳನ್ನ ಉತ್ಪಾದಕ, ಅನುಭೋಗಿ, ವಿನಿಮಯ, ಹಂಚಿಕೆ 4 ವಿಧಗಳನ್ನಾಗಿ ವರ್ಗೀಕರಣ ಮಾಡ್ತೇವೆ. ಇದು ಮನುಷ್ಯನ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಯಾರೂ ಕೂಡ, ಯಾವ ಮನುಷ್ಯನೂ ಕೂಡ ಸುಖ ಸುಮ್ಮನೆ ಕೂರುವುದಿಲ್ಲ. ಹಣವನ್ನು ಗಳಿಸುವುದಕ್ಕಾಗಿ ವ್ಯಾಪಾರ ಮಾಡ್ತಾನೋ, ಕೃಷಿಯನ್ನು ಮಾಡ್ತಾನೋ, ಬಡಗಿತನ ಮಾಡ್ತಾನೋ, ಕಮ್ಮಾರಿಕೆಯನ್ನು ಮಾಡ್ತಾನೋ, ಚಮ್ಮಾರಿಕೆಯನ್ನು ಮಾಡ್ತಾನೋ, ಹಮಾಲಿ ಮಾಡ್ತಾನೋ, ಏನನ್ನಾದರೂ ಕೂಡ ಮಾಡ್ತಾನೆ. ಯಾವುದಕ್ಕಾಗಿ? ಹಣಕ್ಕಾಗಿ, ಹಣವನ್ನು ಗಳಿಸುವುದಕ್ಕಾಗಿ. ಅಂತಹ ಚಟುವಟಿಕೆಗಳನ್ನು ನಾವು ಆರ್ಥಿಕ ಚಟುವಟಿಕೆ ಎಂದು ಕರೆಯುತ್ತೇವೆ. ಇಲ್ಲಿ ಅರ್ಥಶಾಸ್ತ್ರವನ್ನು ನಾವು 2 ವಿಭಾಗಗಳನ್ನಾಗಿ ವರ್ಗೀಕರಣ ಮಾಡ್ತೇವೆ. ಅರ್ಥಶಾಸ್ತ್ರದ 2 ವಿಧಗಳು. ಅರ್ಥಶಾಸ್ತ್ರದ ವಿಧಗಳು. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಸೂಕ್ಷ್ಮ ಅರ್ಥಶಾಸ್ತ್ರ. 2 ವಿಶಾಲಾತ್ಮಕ ಅರ್ಥಶಾಸ್ತ್ರ. ಈ ರೀತಿ ಅರ್ಥಶಾಸ್ತ್ರವನ್ನು ನಾವು 2 ವಿಧಗಳನ್ನಾಗಿ ವಿಂಗಡಣೆ ಮಾಡುತ್ತೇವೆ. ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು? ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಒಬ್ಬ ಮನುಷ್ಯನ ಅಥವಾ ಒಂದು ಕುಟುಂಬದ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಭಾಗವನ್ನ ಸೂಕ್ಷ್ಮ ಅರ್ಥಶಾಸ್ತ್ರ. ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬದ ಆರ್ಥಿಕ ಚಟುವಟಿಕೆಗಳ ಬಗ್ಗೆ
ನಾವು ಸೂಕ್ಷ್ಮ ಅರ್ಥಶಾಸ್ತ್ರ, ಆ ವ್ಯಕ್ತಿಗಳು ಅಥವಾ ಒಂದು ಕುಟುಂಬ ಕೊಂಡುಕೊಳ್ಳುವಂಥ ಸರಕುಗಳೆಷ್ಟು, ಯಾವ ರೀತಿಯ ಸೇವೆಗಳನ್ನು ಬಳಕೆ ಮಾಡ್ತಾರೆ, ಯಾವ ರೀತಿಯಂತಹ ವಸ್ತುಗಳನ್ನು ಬಳಕೆ ಮಾಡ್ತಾರೆ, ಯಾವ ವಸ್ತುಗಳನ್ನು ಮಾರಾಟ ಮಾಡ್ತಾರೆ ಅಥವಾ ಯಾವ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ, ಸಂಪೂರ್ಣ ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬದ ಬಗ್ಗೆ ಅಧ್ಯಯನ ಮಾಡುವಂತಹ ಭಾಗ ಅಥವಾ ಒಂದು ಕುಟುಂಬದ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಭಾಗವನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಇನ್ನು ಎರಡನೇದಾಗಿ ವಿಶಾಲಾತ್ಮಕ ಅಂದ್ರೆ ಇಡೀ ದೇಶದ, ಒಂದು ದೇಶದ ಒಟ್ಟಾರೆ ಆರ್ಥಿಕ ಚಟುವಟಿಕೆಗಳು, ರಾಷ್ಟ್ರದ ಆದಾಯ, ತಲಾದಾಯ, ಜನರ ಅಥವಾ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆ ಅಂತ ಸರಕುಗಳು, ಸೇವೆಗಳೆಷ್ಟು, ಪಡೆದಂಥವರೆಷ್ಟು, ಆ ಸೇವೆಗಳನ್ನು ಉತ್ಪಾದನೆ ಮಾಡಿದವರೆಷ್ಟು, ಉತ್ಪಾದಕರೇನು, ವಿತರಣೆ ಬಗ್ಗೆ, ಹಂಚಿಕೆ ಬಗ್ಗೆ, ಮಾರುಕಟ್ಟೆ ಬಗ್ಗೆ, ಇವೆಲ್ಲವನ್ನು ಕೂಡ ಒಟ್ಟಾರೆ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ವಿಶಾಲವಾಗಿ ಅಧ್ಯಯನ ಮಾಡುವಂಥದ್ದೇ ವಿಶಾಲಾತ್ಮಕ ಅರ್ಥಶಾಸ್ತ್ರ. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬದ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡಿದರೆ, ವಿಶಾಲಾತ್ಮಕ ಅರ್ಥಶಾಸ್ತ್ರದಲ್ಲಿ ಒಂದು ರಾಷ್ಟ್ರದ ಆರ್ಥಿಕ ಚಟುವಟಿಕೆಗಳ ಬಗ್ಗೆ, ರಾಷ್ಟ್ರದ ಆದಾಯದ ಬಗ್ಗೆ, ತಲಾದಾಯದ ಬಗ್ಗೆ, ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಸರಕುಗಳೆಷ್ಟು, ಸೇವೆಗಳೆಷ್ಟು, ಪಡೆದಂತಹ ಗ್ರಾಹಕರೆಷ್ಟು, ಎಲ್ಲವನ್ನು ವಿಶಾಲವಾಗಿ ಅಧ್ಯಯನ ಮಾಡುವಂತಹ ಭಾಗವನ್ನೇ ವಿಶಾಲಾತ್ಮಕ ಅರ್ಥಶಾಸ್ತ್ರದಲ್ಲಿ ನೋಡಬಹುದಾಗಿದೆ. ಈ ರೀತಿ ಅರ್ಥಶಾಸ್ತ್ರವನ್ನು ನಾವು ಸೂಕ್ಷ್ಮ ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ವಿಶಾಲಾತ್ಮಕ ಅರ್ಥಶಾಸ್ತ್ರ, ಮ್ಯಾಕ್ರೋ ಎಕನಾಮಿಕ್ಸ್, ಈ ರೀತಿ ಎರಡು ವಿಭಾಗಗಳಾಗಿ ಅರ್ಥಶಾಸ್ತ್ರವನ್ನು ನಾವು ಅಧ್ಯಯನ ಮಾಡ್ತೇವೆ. ಈ ರೀತಿ ಅರ್ಥಶಾಸ್ತ್ರದ ಎರಡು ವಿಧಗಳನ್ನು ಅಧ್ಯಯನ ಮಾಡ್ತೀವಿ. ಇನ್ನ ಅರ್ಥಶಾಸ್ತ್ರದಲ್ಲಿ ಪ್ರಮುಖವಾಗಿ ನಾವು ಮೂರು ಸಮಸ್ಯೆಗಳನ್ನ ಮೂಲ ಸಮಸ್ಯೆಗಳು ಅಂತ ಹೇಳ್ತೇವೆ. ಅರ್ಥಶಾಸ್ತ್ರ ಮೂಲ ಸಮಸ್ಯೆಗಳು ಅಥವಾ ಮೂಲ ಆರ್ಥಿಕ ಸಮಸ್ಯೆಗಳು. ಆ ಅರ್ಥಶಾಸ್ತ್ರದ ಮೂಲ ಆರ್ಥಿಕ ಸಮಸ್ಯೆಗಳು ಯಾವುವು? ಮೂರು ಪ್ರಶ್ನೆಗಳು. ಏನನ್ನು ಉತ್ಪಾದಿಸಬೇಕು, ಅರ್ಥಶಾಸ್ತ್ರದ ಮೂರು ಮುಖ್ಯವಾದಂತಹ ಮೂಲ ಆರ್ಥಿಕ ಸಮಸ್ಯೆ. ಏನನ್ನು ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು. ಈ ಮೂರು ಮೂಲ ಆರ್ಥಿಕ ಸಮಸ್ಯೆಗಳಿಗೆ ಅರ್ಥಶಾಸ್ತ್ರ ಉತ್ತರವನ್ನು ನೀಡಿದೆ. ಏನನ್ನ ಉತ್ಪಾದನೆ ಮಾಡಬೇಕು? ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಬೇಕು. ಯಾರಿಗಾಗಿ? ಹೇಳಿ. ಏನನ್ನು ಉತ್ಪಾದನೆ ಮಾಡಬೇಕು? ಸರಕುಗಳನ್ನು, ಕೃಷಿಗೆ ಬೇಕಾದ ಸರಕುಗಳನ್ನು, ಕೈಗಾರಿಕೆಗೆ ಬೇಕಾದ ಸರಕುಗಳನ್ನು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಬೇಕು. ಯಾರಿಗಾಗಿ? ಈಗಾಗಲೇ ಹೇಳಿದೆ, ಒಂದು ದೇಶ ಅಂದಾಗ ಮೂರು ವರ್ಗದ ಜನರಿರ್ತಾರೆ. ನಮ್ಮ ದೇಶ ಆರ್ಥಿಕವಾಗಿ ಮುಂದುವರೆದಿರ್ತಕ್ಕಂಥದ್ದು, ಮುಂದುವರೆಯುತ್ತಿರುವ ದೇಶನೋ ಹಿಂದುಳಿದ ದೇಶನೋ, ಆ ಮೂರು ವರ್ಗದ ಜನರನ್ನ ಗಮನದಲ್ಲಿಟ್ಟುಕೊಂಡು ಏನು ಮಾಡಬೇಕು? ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಬೇಕು. ಹೇಗೆ? ಅವರ ಅವಶ್ಯಕತೆಗೆ ಅನುಗುಣವಾಗಿ ಉತ್ಪಾದನೆ ಮಾಡಬೇಕು. ಕೊಂಡುಕೊಳ್ಳುವಂತಹ ಪ್ರಮಾಣ, ಯಾವ ವರ್ಗದ ಜನ ಕೊಂಡುಕೊಳ್ಳುವಂಥ ಪ್ರಮಾಣ ಹೆಚ್ಚಾಗಿದೆ? ಕೃಷಿ ಸರಕುಗಳು, ಆ ದೇಶ ಆರ್ಥಿಕವಾಗಿ ಕೈಗಾರಿಕೆಯನ್ನು ಅವಲಂಬಿಸಿದೆಯೋ, ಕೃಷಿಯ ಮೇಲೆ ನಿರ್ಧಾರವಾಗಿದೆ ಅಥವಾ ಕೃಷಿಯ ಅವಲಂಬಿತ ರಾಷ್ಟ್ರವಾಗಿದೆಯೋ, ಸೇವಾ ವಲಯವನ್ನೇ ಅವಲಂಬಿಸಿದೆಯೋ, ಈ ಮೂರು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾಗುತ್ತದೆ.
ಈ ಮೂರೂ ಪ್ರಶ್ನೆಗಳು ಏನನ್ನು ಉತ್ಪಾದಿಸಬೇಕು, ಸರಕು ಮತ್ತು ಸೇವೆಗಳನ್ನ, ಹೇಗೆ, ಆ ದೇಶ ಯಾವ ಕ್ಷೇತ್ರದ ಮೇಲೆ ಹೆಚ್ಚಾಗಿ ಅವಲಂಬನೆಯಾಗಿದೆ ಮತ್ತು ಯಾರಿಗಾಗಿ, ಮೂರು ವರ್ಗದ ಜನರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇಲ್ಲಿ ವಸ್ತುಗಳನ್ನ ಅಥವಾ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಬೇಕಾಗುತ್ತದೆ. ಈ ಎಲ್ಲ ಅಂಶಗಳನ್ನು ಕೂಡ ನಾವು ಅರ್ಥಶಾಸ್ತ್ರದಲ್ಲಿ ನೋಡಿರ್ತಕ್ಕಂತಹ ವಿಷಯಗಳಾಗಿವೆ. ಒಟ್ಟಾರೆಯಾಗಿ ಅರ್ಥಶಾಸ್ತ್ರದ ಪರಿಚಯ ಅಂದಾಗ ಅರ್ಥಶಾಸ್ತ್ರದ ಅಧ್ಯಯನದ ವಸ್ತು ಹಣ, ಹಣಕಾಸಿನ ಬಗ್ಗೆ ಅಧ್ಯಯನ ಮಾಡತಕ್ಕಂಥದ್ದೇ ನಾವು ಅರ್ಥಶಾಸ್ತ್ರದಲ್ಲಿ ನೋಡಬಹುದಾದಂತಹ ವಿಷಯವಾಗಿದೆ. ಇದಿಷ್ಟು ಈ ಅಧ್ಯಯನದಲ್ಲಿ ಬರ್ತಕ್ಕಂತಹ ಅಂಶ. ನಮಸ್ಕಾರ.